1948 ಸೆಪ್ಟೆಂಬರ್ 17 ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಹೈದರಾಬಾದ್ನ ನಿಜಾಮ ಮೀರ್ ಸರ್ ಓಸ್ಮಾನ್ ಅಲಿ ಖಾನ್ನ ಅಹಂಕಾರವನ್ನು ಮುರಿದು ಹೈದರಾಬಾದ್ ರಾಜ್ಯವನ್ನು ಭಾರತದೊಂದಿಗೆ ವಿಲೀನಗೊಳಿಸುವಂತೆ ಒತ್ತಾಯಿಸಿದ ದಿನ. ವಾಸ್ತವವಾಗಿ ಭಾರತವು ಸ್ವತಂತ್ರವಾದಾಗ ಭಾರತದಲ್ಲಿ ನೆಲೆಗೊಂಡಿದ್ದ ರಾಜಪ್ರಭುತ್ವದ ರಾಜ್ಯಗಳಿಗೆ ಅವರು ಭಾರತ ಅಥವಾ ಹೊಸದಾಗಿ ರೂಪುಗೊಂಡ ಪಾಕಿಸ್ತಾನ ಇವೆರಡರಲ್ಲಿ ಯಾವುದರೊಂದಿಗೆ ಸೇರಲು ಬಯಸುತ್ತಾರೆ ಎಂಬುದನ್ನು ಸ್ವತಃ ನಿರ್ಧರಿಸುವ ಹಕ್ಕನ್ನು ನೀಡಲಾಯಿತು. ಹೈದರಾಬಾದ್ ನಿಜಾಮ ಎರಡೂ ದೇಶಗಳೊಂದಿಗೆ ವಿಲೀನಗೊಳಿಸಿಕೊಳ್ಳಲು ನಿರಾಕರಿಸಿದ ಮತ್ತು ಸ್ವತಂತ್ರ ದೇಶವೆಂದು ಘೋಷಿಸಿಕೊಂಡ. ಆಗ ಹೈದರಾಬಾದಿನಲ್ಲಿ ಹಿಂದೂಗಳ ಸಂಖ್ಯೆಯೇ ಹೆಚ್ಚಾಗಿದ್ದು ಮುಸ್ಲಿಂ ದೊರೆಯಿಂದ ಆಡಳಿತ ನಡೆಯುತ್ತಿತ್ತು. ಭಾರತದ ಪ್ರಧಾನಿ ನೆಹರು ಅವರು ಹೈದರಾಬಾದ್ ಹೊಸ ತಲೆನೋವಾಗಿ ಪರಿಣಮಿಸುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದರು. ಆದರೆ ನಂತರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡರು ಮತ್ತು 1948 ಸೆಪ್ಟೆಂಬರ್ 13 ರಂದು ಭಾರತೀಯ ಸೇನೆಯು ಹೈದರಾಬಾದ್ ರಾಜ್ಯವನ್ನು ಮುಂಜಾನೆ 4 ಗಂಟೆಗೆ ಪ್ರವೇಶಿಸಿತು. ಈ ಸೇನಾ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಹೆಸರಿಸಲಾಯಿತು. ಕದನದ 5ನೇ ದಿನದ ಬೆಳಗಿನ ವೇಳೆಗೆ ಹೈದರಾಬಾದ್ ಸೈನ್ಯವು ಭಾರೀ ನಷ್ಟವನ್ನು ಅನುಭವಿಸಿತ್ತು ಎಂಬುದು ಸ್ಪಷ್ಟವಾಯಿತು. ಅದರ ನಂತರ 1948 ಸೆಪ್ಟೆಂಬರ್ 17 ರಂದು ಸಂಜೆ 5 ಗಂಟೆಗೆ ನಿಜಾಮ ಮೀರ್ ಸರ್ ಓಸ್ಮಾನ್ ಅಲಿ ಖಾನ್ ಕದನ ವಿರಾಮವನ್ನು ಘೋಷಿಸಿದ ಮತ್ತು ಭಾರತದೊಂದಿಗೆ ವಿಲೀನಗೊಳ್ಳಲು ಒಪ್ಪಿಕೊಂಡ. ಇಲ್ಲಿಯವರೆಗೆ ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ದೂರದೃಷ್ಟಿಯ ಪ್ರಧಾನಮಂತ್ರಿ ಎಂದು ಪರಿಗಣಿಸಲ್ಪಟ್ಟಿರುವ ನರೇಂದ್ರ ಮೋದಿಯವರ ಜನ್ಮದಿನ ಇಂದು. ಅವರು 1950 ಸೆಪ್ಟೆಂಬರ್ 17 ರಂದು ಗುಜರಾತ್ನ ವಡ್ನಗರ್ನಲ್ಲಿ ಜನಿಸಿದರು. ಬಾಲ್ಯದಿಂದಲೂ ಪ್ರಧಾನಿ ಮೋದಿ ಕಷ್ಟಕರವಾದ ಸಂದರ್ಭಗಳನ್ನು ಎದುರಿಸಿದರು. ಅದು ಅವರ ಆಲೋಚನೆಗಳ ಮೇಲೆ ಹೆಚ್ಚು ಪ್ರಭಾವ ಬೀರಿತ್ತು. ಈ ಕಾರಣಕ್ಕೆ ಅವರು ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಬಡವರ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. 2014 ಮೇ 26ರಿಂದ ನರೇಂದ್ರ ಮೋದಿ ಅವರು ಸತತ 3ನೇ ಬಾರಿಗೆ ಭಾರತದ ಪ್ರಧಾನಿಯಾಗಿದ್ದಾರೆ ಮತ್ತು ವಾರಣಾಸಿಯಿಂದ ಲೋಕಸಭೆಯ ಸಂಸದರಾಗಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಹುಟ್ಟಿ ಭಾರತದ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ವ್ಯಕ್ತಿ ಅವರು. ಪ್ರಧಾನಿಯಾಗುವ ಮೊದಲು ಅವರು 14 ವರ್ಷಗಳ ಕಾಲ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು. ಅಷ್ಟೇ ಅಲ್ಲ, ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದಾರೆ. ಇಂದು ಮೋದಿಯವರನ್ನು ವಿಶ್ವದ ಅತ್ಯುತ್ತಮ ಮತ್ತು ಶಕ್ತಿಶಾಲಿ ನಾಯಕ ಎಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ದೇಶವೂ ಅವರೊಂದಿಗೆ ಸಂಬಂಧ ಹೊಂದಲು ಹೆಮ್ಮೆ ಪಡುತ್ತದೆ, ಯಾಕೆಂದರೆ ರಾಜತಾಂತ್ರಿಕ ಸಮತೋಲನವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂದು ಅವರಿಗೆ ತಿಳಿದಿದೆ. ಮೋದಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವದ ಅತ್ಯಂತ ಜನಪ್ರಿಯ ಸಾರ್ವಜನಿಕ ನಾಯಕರೂ ಹೌದು. ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರದಿಂದ 370ನೇ ವಿಧಿಯನ್ನು ರದ್ದುಪಡಿಸುವುದು, ತ್ರಿವಳಿ ತಲಾಖ್ನಂತಹ ಅನಿಷ್ಟ ಪದ್ಧತಿಯನ್ನು ಕೊನೆಗೊಳಿಸುವುದು, ಹೊಸ ಶಿಕ್ಷಣ ನೀತಿ ಮತ್ತು ರಾಮಮಂದಿರ ನಿರ್ಮಾಣ ಸೇರಿದಂತೆ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ನ ಸಂವಿಧಾನವನ್ನು 1787 ಸೆಪ್ಟೆಂಬರ್ 17 ರಂದು ಅಂಗೀಕರಿಸಲಾಯಿತು. ಈ ದಿನ ಸಾಂವಿಧಾನಿಕ ಸಮಾವೇಶದ ಪ್ರತಿನಿಧಿಗಳು ಫಿಲಡೆಲ್ಫಿಯಾದಲ್ಲಿ ಸಂವಿಧಾನಕ್ಕೆ ಸಹಿ ಹಾಕಿದರು. ಸಂವಿಧಾನವನ್ನು ಅಂಗೀಕರಿಸಿದ ನಂತರ ಅದು 1789 ಮಾರ್ಚ್ 4 ರಂದು ಜಾರಿಗೆ ಬಂದಿತು. ಅಮೆರಿಕದ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ. ಸಂವಿಧಾನ ಜಾರಿಯಾದಾಗಿನಿಂದ ಕಾಲಕ್ಕೆ ತಕ್ಕಂತೆ ಮತ್ತು ಅಲ್ಲಿನ ಪ್ರಜೆಗಳ ಅಗತ್ಯಕ್ಕೆ ತಕ್ಕಂತೆ ತಿದ್ದುಪಡಿ ಮಾಡಲಾಗಿದೆ. ಸಂವಿಧಾನವನ್ನು ಅಂಗೀಕರಿಸಿದ ನಂತರ ಅದರಲ್ಲಿ 27 ತಿದ್ದುಪಡಿಗಳಾಗಿವೆ. ಅಮೆರಿಕದ ಸಂವಿಧಾನವು ವಿಶ್ವದ ಮೊದಲ ಲಿಖಿತ ಸಂವಿಧಾನವಾಗಿದೆ. ಇದರಲ್ಲಿ ರಾಜ್ಯಗಳ ರೂಪ, ನಾಗರಿಕರ ಹಕ್ಕುಗಳು ಮತ್ತು ಅಧಿಕಾರಗಳ ವಿಕೇಂದ್ರೀಕರಣವನ್ನು ಅಳವಡಿಸಲಾಗಿದೆ. ಯುಎಸ್ ಸಂವಿಧಾನವು ಸಂಪೂರ್ಣ ಚಿಂತನೆಯೊಂದಿಗೆ ಬರೆಯಲ್ಪಟ್ಟಿರುವ ಅರ್ಥದಲ್ಲಿ ವಿಭಿನ್ನವಾಗಿದೆ. ಇದು ಬ್ರಿಟನ್ ಸಂವಿಧಾನದಂತೆ ಕ್ರಮೇಣ ಅಭಿವೃದ್ಧಿಯಾಗಲಿಲ್ಲ. ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾದ ಅಮೆರಿಕದ ಸಂವಿಧಾನವು ವಿಶ್ವದ ಅತ್ಯಂತ ಚಿಕ್ಕ ಮತ್ತು ಸಂಕ್ಷಿಪ್ತ ಸಂವಿಧಾನವಾಗಿದೆ. ಈ ಸಂವಿಧಾನದಲ್ಲಿ ಕೇವಲ 400 ಪದಗಳಿವೆ. ಅವು 10ರಿಂದ 11 ಪುಟಗಳಲ್ಲಿ ಬರೆಯಲ್ಪಟ್ಟಿವೆ. ಈ ಸಂವಿಧಾನವನ್ನು ರಚಿಸುವಾಗ ನಾಗರಿಕರ ಹಕ್ಕುಗಳಿಗೆ ಆದ್ಯತೆ ನೀಡಲಾಯಿತು ಮತ್ತು ಯಾವುದೇ ಪಕ್ಷವು ಅಧಿಕಾರಕ್ಕೆ ಬಂದರೆ ಸಂವಿಧಾನದಲ್ಲಿ ಸುಲಭವಾಗಿ ಬದಲಾವಣೆಗಳನ್ನು ಮಾಡಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸಿಕೊಳ್ಳಲಾಯಿತು.
ವಾಮನರಾವ್ ಲಾಖೆ ಅವರು 1872 ಸೆಪ್ಟೆಂಬರ್ 17ರಂದು ರಾಯ್ಪುರದಲ್ಲಿ ಜನಿಸಿದರು. ಛತ್ತೀಸ್ಗಢದ ಜನಪ್ರಿಯ ವ್ಯಕ್ತಿತ್ವವಾಗಿದ್ದ ವಾಮನರಾವ್ ಲಾಖೆ ಅವರು ಪ್ರಸಿದ್ಧ ರಾಜಕಾರಣಿ, ಸಮಾಜ ಸೇವಕ ಮತ್ತು ಪತ್ರಕರ್ತರಾಗಿದ್ದರು. ಅವರ ತಂದೆಯ ಹೆಸರು ಬಲಿರಾಮ್ ಲಾಖೆ. 28ನೇ ವಯಸ್ಸಿನಲ್ಲಿ ವಾಮನರಾವ್ ಛತ್ತೀಸ್ಗಢದ ಮೊದಲ ಪತ್ರಿಕೆ ಛತ್ತೀಸ್ಗಢ ಮಿತ್ರದ ಸಂಪಾದಕ ಪಂಡಿತ್ ಮಾಧವರಾವ್ ಸಪ್ರೆ ಅವರನ್ನು ಸೇರಿಕೊಂಡರು. 1916ರಲ್ಲಿ ಬ್ರಿಟಿಷ್ ಸರ್ಕಾರವು ಅವರಿಗೆ ರಾಯ್ ಸಾಹೇಬ್ ಎಂಬ ಬಿರುದನ್ನು ನೀಡಿತು. ವಾಮನರಾವ್ ಲಾಖೆಯವರು ತಮ್ಮ ದೇಶದ ಜನರ ಬಗ್ಗೆ ಅಪಾರ ಕಾಳಜಿ ಹೊಂದಿದ್ದರು. ರೈತರು ಸಾಕಷ್ಟು ಶೋಷಣೆಗೆ ಒಳಗಾಗುತ್ತಿರುವುದನ್ನು ಕಂಡಿದ್ದರು. ಆದ್ದರಿಂದ 1912ರಲ್ಲಿ ಅವರು ತಮ್ಮ ಕೆಲವು ಸ್ನೇಹಿತರ ಜೊತೆಗೂಡಿ ರಾಯಪುರ ಸಹಕಾರಿ ಬ್ಯಾಂಕ್ ಎಂಬ ಸಹಕಾರಿ ಬ್ಯಾಂಕ್ ಅನ್ನು ಸ್ಥಾಪಿಸಿದರು. ಇದು ರೈತರಿಗೆ ಲೇವಾದೇವಿಗಾರರಿಂದ ರಕ್ಷಿಸುವ ಮೂಲಕ ಸಾಲವನ್ನು ಒದಗಿಸಿತು. ನಂತರ ವಾಮನರಾವ್ ರಾಜಕೀಯ ಪ್ರವೇಶಿಸಿದರು. 1918ರಲ್ಲಿ ಅವರು ಕಾಂಗ್ರೆಸ್ ಸೇರಿದರು ಮತ್ತು ಮೊದಲ ಬಾರಿಗೆ ನಾಗಪುರದಲ್ಲಿ ನಡೆದ 1920ರ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದರು. ಗಾಂಧಿಯವರ ಅಸಹಕಾರ ಚಳುವಳಿಯ ಸಮಯದಲ್ಲಿ ಅವರು ರಾಯ್ ಸಾಹೇಬ್ ಎಂಬ ಬಿರುದನ್ನು ತ್ಯಜಿಸಿದರು. ಅದಕ್ಕೆ ಪ್ರತಿಯಾಗಿ ಅವರ ರಾಜ್ಯದ ಜನರು ಅವರನ್ನು ಅವರ ಜನಪ್ರಿಯ ಹೆಸರಿನಿಂದ ಕರೆಯಲು ಪ್ರಾರಂಭಿಸಿದರು. ಛತ್ತೀಸ್ಗಢದಲ್ಲಿ ಗಾಂಧೀಜಿಯವರು ಆರಂಭಿಸಿದ ವಿವಿಧ ಚಳುವಳಿಗಳನ್ನು ಜಾರಿಗೆ ತರುವಲ್ಲಿ ಮತ್ತು ಜನಪ್ರಿಯಗೊಳಿಸುವಲ್ಲಿ ವಾಮನರಾವ್ ಪ್ರಮುಖ ಪಾತ್ರ ವಹಿಸಿದರು. ಅವರು 1948ರ ಆಗಸ್ಟ್ 21ರಂದು ತಮ್ಮ 76ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. 2017ರ ಸೆಪ್ಟೆಂಬರ್ 17ರಂದು ಪಿ.ವಿ. ಸಿಂಧು ಕೊರಿಯಾ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎನಿಸಿದರು. 2017ರಲ್ಲಿ ಅವರು ಕೊರಿಯಾ ಓಪನ್ ಸೂಪರ್ ಸರಣಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಈ ಟೂರ್ನಿಯ ಫೈನಲ್ನಲ್ಲಿ ಅವರು ಜಪಾನ್ನ ನೊಜೊಮಿ ಒಕುಹರಾ ಅವರನ್ನು ಸೋಲಿಸಿದರು. 84 ನಿಮಿಷಗಳ ಕಾಲ ನಡೆದ ಈ ಪಂದ್ಯದಲ್ಲಿ ಸಿಂಧು ಅವರು 22-20, 11-21, 21-18ರೊಂದಿಗೆ ಒಕುಹರಾ ಅವರನ್ನು ಸೋಲಿಸಿದರು. ಪಿ.ವಿ. ಸಿಂಧು 1995ರ ಜುಲೈ 5ರಂದು ಹೈದರಾಬಾದ್ನಲ್ಲಿ ಜನಿಸಿದರು. ಭಾರತದ ಅತ್ಯುತ್ತಮ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿಯರಲ್ಲಿ ಅವರು ಒಬ್ಬರು. ಹಲವು ಟೂರ್ನಿಗಳಲ್ಲಿ ಭಾರತದ ಧ್ವಜವನ್ನು ಹಾರಿಸಿದ್ದಾರೆ. ಅವರು 2016ರ ರಿಯೋ ಒಲಿಂಪಿಕ್ಸ್ನಲ್ಲಿ ಫೈನಲ್ ತಲುಪಿದರು ಮತ್ತು ದೇಶಕ್ಕೆ ಮೊದಲ ಬಾರಿಗೆ ಬ್ಯಾಡ್ಮಿಂಟನ್ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟರು. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆಲ್ಲುವಲ್ಲಿ ಸಿಂಧು ಯಶಸ್ವಿಯಾಗಿದ್ದರು. ಈ ಮೂಲಕ ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಅಥ್ಲೀಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಸಿಂಧು ಹಲವು ದೇಶಗಳ ಸೂಪರ್ ಸೀರೀಸ್ ಪಂದ್ಯಗಳಲ್ಲಿ ಭಾಗವಹಿಸಿ ಗೆದ್ದಿದ್ದಾರೆ. ಅವುಗಳಲ್ಲಿ ದಕ್ಷಿಣ ಕೊರಿಯಾದಲ್ಲಿ ನಡೆದ ಕೊರಿಯನ್ ಓಪನ್ ಸೂಪರ್ ಸೀರೀಸ್ನಲ್ಲಿ ಸಿಂಧು ಅವರ ಗೆಲುವು ಸ್ಮರಣೀಯ ಗೆಲುವು ಎಂದು ಪರಿಗಣಿಸಲ್ಪಟ್ಟಿದೆ. ಈ ದಿನ ಭಾರತೀಯ ಬ್ಯಾಡ್ಮಿಂಟನ್ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ. ಯಾಕೆಂದರೆ ಮೊದಲ ಬಾರಿಗೆ ಭಾರತೀಯ ಮಹಿಳೆ ಕೊರಿಯಾದಂತಹ ಬ್ಯಾಡ್ಮಿಂಟನ್ ಸೂಪರ್ ಪವರ್ ದೇಶಕ್ಕೆ ಹೋಗಿ ಆ ದೇಶದ ಪ್ರಮುಖ ಪಂದ್ಯಾವಳಿಯನ್ನು ಗೆದ್ದಿದ್ದರು. 2011ರ ಸೆಪ್ಟೆಂಬರ್ 17ರಂದು ನ್ಯೂಯಾರ್ಕ್ ನಗರದಲ್ಲಿ ಆಕ್ಯುಪೈ ವಾಲ್ ಸ್ಟ್ರೀಟ್ ಚಳುವಳಿ ಪ್ರಾರಂಭವಾಯಿತು. ಇದು 2011ರ ನವೆಂಬರ್ 15ರವರೆಗೆ ನಡೆಯಿತು. ಆಂದೋಲನವು ಆರ್ಥಿಕ ಅಸಮಾನತೆ, ಕಾರ್ಪೊರೇಟ್ ದುರಾಸೆ ಮತ್ತು ರಾಜಕೀಯದಲ್ಲಿನ ಬೃಹತ್ ಹಣಕಾಸು ಪ್ರಭಾವದ ವಿರುದ್ಧವಾಗಿತ್ತು. ಈ ಆಂದೋಲನವು ಅಮೆರಿಕದಲ್ಲಿದ್ದ ಸಂಪತ್ತಿನ ಅಸಮಾನತೆಯ ಮೇಲೆ ಹೊಸ ಗಮನವನ್ನು ನೀಡಿತು. ವಾಸ್ತವವಾಗಿ ಆ ಸಮಯದಲ್ಲಿ ಅಮೆರಿಕನ್ ಜನರು ಆದಾಯದಲ್ಲಿ ಹೆಚ್ಚುತ್ತಿದ್ದ ಅಂತರದ ಬಗ್ಗೆ ತುಂಬಾ ಚಿಂತಿತರಾಗಿದ್ದರು. ಅಲ್ಲಿ ಒಂದೆಡೆ ಶ್ರೀಮಂತರು ಶ್ರೀಮಂತರಾಗುತ್ತಿದ್ದರು ಮತ್ತು ಇನ್ನೊಂದೆಡೆ ಬಡವರ ಸ್ಥಿತಿ ಹದಗೆಡುತ್ತಿತ್ತು. ಸರಕಾರ ಬಂಡವಾಳಶಾಹಿಗಳ ಹಿತಾಸಕ್ತಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಜನಸಾಮಾನ್ಯರ ಬಗ್ಗೆ ಅಸಡ್ಡೆ ತೋರುತ್ತಿದೆ ಎಂದು ಪ್ರತಿಭಟನಾಕಾರರು ಹೇಳುತ್ತಿದ್ದರು. ಅಮೆರಿಕದ ಬಂಡವಾಳಶಾಹಿಯ ಕೇಂದ್ರವಾದ ವಾಲ್ ಸ್ಟ್ರೀಟ್ನಲ್ಲಿ ನಡೆದ ಪ್ರದರ್ಶನವು ಆರ್ಥಿಕ ಹಿಂಜರಿತದಿಂದ ಅಮೆರಿಕದ ಜನರು ತೊಂದರೆಗೀಡಾಗಿದ್ದಾರೆ ಎಂಬುದನ್ನು ಎತ್ತಿ ತೋರಿಸಿತ್ತು. ಅಮೆರಿಕದ 400 ಶ್ರೀಮಂತ ಕುಟುಂಬಗಳು ದೇಶದ ಒಟ್ಟು ಸಂಪತ್ತಿನ 50% ನಿಯಂತ್ರಿಸುತ್ತವೆ ಎಂದು ಜನರು ಹೇಳಿದ್ದರು. ಕೇವಲ 1% ಅಮೆರಿಕನ್ ಜನರು ಮಾತ್ರ ಸರ್ಕಾರದ ಆರ್ಥಿಕ ನೀತಿಗಳು ಮತ್ತು ಪರಿಹಾರ ಪ್ಯಾಕೇಜ್ಗಳಿಂದ ಪ್ರಯೋಜನ ಪಡೆದಿದ್ದರು. ಆದ್ದರಿಂದಲೇ ವಿ ಆರ್ 99% ಎಂಬ ಚಳುವಳಿಗಾರರ ಘೋಷಣೆ ಬಹಳ ಜನಪ್ರಿಯವಾಯಿತು. ವಾಲ್ ಸ್ಟ್ರೀಟ್ ಎಂಬುದು ಅಮೆರಿಕದ ಪ್ರಮುಖ ರಸ್ತೆಯಾಗಿದ್ದು ಅಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಆದರೆ 2011ರಲ್ಲಿ ಅಲ್ಲಿ ಆರಂಭವಾದ ಆಕ್ಯುಪೈ ವಾಲ್ ಸ್ಟ್ರೀಟ್ ಚಳುವಳಿ ಇಡೀ ವಿಶ್ವದ ಗಮನ ಸೆಳೆದಿತ್ತು.